ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನೇ ದಿನೇ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಈ ಪರಿಪಾಟ್ಲನ್ನು ಎದುರಿಸಬೇಕಾಗಿದೆ. ಅದರಲ್ಲೂ ಆಟೋ ಚಾಲಕರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ವಾಣಿಜ್ಯಕರಿ ಹುಬ್ಬಳ್ಳಿ, ಅದೇ ರೀತಿ ಧಾರವಾಡ ಅಂದರೆ ಅವಳಿ ನಗರದಾದ್ಯಂತ ಆಟೋ LPG ಏನು ಗ್ಯಾಸ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಪ್ರತಿನಿತ್ಯವೂ ಕೂಡ ಜೀವನ ನಡೆಸೋದು ಕೂಡ ಕಷ್ಟ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದು ಕಡೆ ಈ ಒಂದು ಸಮಸ್ಯೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಈಗಾಗಲೇ ಸಭೆ ಮಾಡುವ ಮೂಲಕ LPG ಆಟೋ ಬಂಕ್ಗಳ ಒಂದು ಮಾಲೀಕರಿಗೆ ಒಂದು ಖಡಕ್ ಸೂಚನೆಯನ್ನು ನೀಡಿದೆ. ಆದರೆ ಆ ಸೂಚನೆಗಳು ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಾ ಇದ್ದಾವೆ ಅಂತಕ್ಕಂಥದ್ರ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮೂಲಕ ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಆಟೋ ಗ್ಯಾಸ್ ಬಂಕ್ ಎದುರುಗಡೆ ಇದ್ದೀನಿ. ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸೋನಲ್ ಅವರು ಈಗಾಗಲೇ ಆಟೋ ಗ್ಯಾಸ್ ಬಂಕ್ಗಳ ಮಾಲೀಕರಿಗೆ ಒಂದು ಖಡಕ್ ಸೂಚನೆಯನ್ನು ನೀಡಿರುವಂಥದ್ದು. ಯಾಕಂದರೆ ಆಟೋ ಗ್ಯಾಸ್ LPG ಒಂದು ಕೊರತೆ ಹಿನ್ನೆಲೆಯಲ್ಲಿ, ಸಾಕಷ್ಟು ಅಭಾವದ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಅದೇ ರೀತಿ ಸಾರ್ವಜನಿಕರಿಗೆ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ 4-5 ದಿನಗಳಿಗೊಮ್ಮೆ, ಒಂದು ವಾರಕ್ಕೊಮ್ಮೆ ಏನು ದಾಸ್ತಾನು ಬರ್ತಾ ಇದೆ, ಆ ದಾಸ್ತಾನಿಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರಲ್ಲಿ ಸಾಕಷ್ಟು ಆಕ್ರೋಶ ಮನೆ ಮಾಡಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಸೂಚನೆ ಅನ್ವಯ ಅಂದರೆ ದಾಸ್ತಾನು ಎಷ್ಟು ಇದೆ, ಅದೇ ರೀತಿ ಬೆಲೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ನಾಮಫಲಕವನ್ನು ಅಳವಡಿಸಬೇಕು ಅಂತಕ್ಕಂಥ ಜಿಲ್ಲಾಡಳಿತದ ಒಂದು ಸೂಚನೆ, ಕಟ್ಟುನಿಟ್ಟಿನ ಸೂಚನೆ ಎಲ್ಲಿಯೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಎಲ್ಲಿಯೂ ಕೂಡ ಯಾವುದೇ ಒಂದು ನಾಮಫಲಕವನ್ನು ಹಾಕಲಾರದೆ ಆಟೋ LPG ಬಂಕ್ಗಳ ಮಾಲೀಕರು ನಿರ್ಲಕ್ಷ್ಯ ಧೋರಣೆಯನ್ನು ಇಲ್ಲಿ ತೋರುತ್ತಾ ಇರುವಂಥದ್ದು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಕುರಿತಂತೆ ಖಡಕ್ ಸೂಚನೆಯನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಒಂದು ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಬೀರದಂತೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದರೂ ಕೂಡ ಆಟೋ ಚಾಲಕರಿಗೆ ಯಾವ ರೀತಿ ಸಂಕಷ್ಟ ಆಗ್ತಾ ಇದೆ ಅದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ನಾಮಫಲಕಗಳು ಕಾಣ್ತಾ ಇಲ್ಲ. ಒಂದು ಕಡೆ ಆಟೋ LPG ಗ್ಯಾಸ್ ಹಲವು ದಿನಗಳಿಗೆ ಅಂದರೆ ಒಂದು ವಾರಕ್ಕೊಮ್ಮೆ, 4-5 ದಿನಗಳಿಗೊಮ್ಮೆ ಏನು ಬಂದು ಇಲ್ಲಿ ದಾಸ್ತಾನು ಕೂಡ ಆಗ್ತಾ ಇದೆ. ಆದರೆ ಒಂದು ರೀತಿ ಸಾರ್ವಜನಿಕರಿಗೆ, ಆಟೋ ಚಾಲಕರಿಗೆ ಸಹಕಾರ ನೀಡುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಇಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ನಾಮಫಲಕಗಳನ್ನು ಇಲ್ಲಿ ಅಳವಡಿಸುವಂಥ ನಿಟ್ಟಿನಲ್ಲಿ ಬಂಕ್ಗಳ ಮಾಲೀಕರು ಇಲ್ಲಿ ಮುಂದಾಗ್ತಾ ಇಲ್ಲ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಾದ್ಯಂತ 21 ಆಟೋ LPG ಗ್ಯಾಸ್ಗಳು, ಅದೇ ರೀತಿ 11 CNG ಬಂಕ್ಗಳಿದ್ದಾವೆ. ಆದರೆ ಎಲ್ಲಿಯೂ ಕೂಡ ಈ ಒಂದು ಸೂಚನೆ ಪಾಲನೆ ಆಗದೇ ಇರೋದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗುತ್ತೆ. ಇನ್ನಾದರೂ ಈ ಬಂಕ್ಗಳ ಮಾಲೀಕರು ಕಟ್ಟುನಿಟ್ಟಿನ ಸೂಚನೆಯನ್ನು ಪಾಲಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನೇ ದಿನೇ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಈ ಪರಿಪಾಟ್ಲನ್ನು ಎದುರಿಸಬೇಕಾಗಿದೆ. ಅದರಲ್ಲೂ ಆಟೋ ಚಾಲಕರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ವಾಣಿಜ್ಯಕರಿ ಹುಬ್ಬಳ್ಳಿ, ಅದೇ ರೀತಿ ಧಾರವಾಡ ಅಂದರೆ ಅವಳಿ ನಗರದಾದ್ಯಂತ ಆಟೋ LPG ಏನು ಗ್ಯಾಸ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಪ್ರತಿನಿತ್ಯವೂ ಕೂಡ ಜೀವನ ನಡೆಸೋದು ಕೂಡ ಕಷ್ಟ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದು ಕಡೆ ಈ ಒಂದು ಸಮಸ್ಯೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಈಗಾಗಲೇ ಸಭೆ ಮಾಡುವ ಮೂಲಕ LPG ಆಟೋ ಬಂಕ್ಗಳ ಒಂದು ಮಾಲೀಕರಿಗೆ ಒಂದು ಖಡಕ್ ಸೂಚನೆಯನ್ನು ನೀಡಿದೆ. ಆದರೆ ಆ ಸೂಚನೆಗಳು ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಾ ಇದ್ದಾವೆ ಅಂತಕ್ಕಂಥದ್ರ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮೂಲಕ ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಆಟೋ ಗ್ಯಾಸ್ ಬಂಕ್ ಎದುರುಗಡೆ ಇದ್ದೀನಿ. ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸೋನಲ್ ಅವರು ಈಗಾಗಲೇ ಆಟೋ ಗ್ಯಾಸ್ ಬಂಕ್ಗಳ ಮಾಲೀಕರಿಗೆ ಒಂದು ಖಡಕ್ ಸೂಚನೆಯನ್ನು ನೀಡಿರುವಂಥದ್ದು. ಯಾಕಂದರೆ ಆಟೋ ಗ್ಯಾಸ್ LPG ಒಂದು ಕೊರತೆ ಹಿನ್ನೆಲೆಯಲ್ಲಿ, ಸಾಕಷ್ಟು ಅಭಾವದ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಅದೇ ರೀತಿ ಸಾರ್ವಜನಿಕರಿಗೆ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ 4-5 ದಿನಗಳಿಗೊಮ್ಮೆ, ಒಂದು ವಾರಕ್ಕೊಮ್ಮೆ ಏನು ದಾಸ್ತಾನು ಬರ್ತಾ ಇದೆ, ಆ ದಾಸ್ತಾನಿಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರಲ್ಲಿ ಸಾಕಷ್ಟು ಆಕ್ರೋಶ ಮನೆ ಮಾಡಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಸೂಚನೆ ಅನ್ವಯ ಅಂದರೆ ದಾಸ್ತಾನು ಎಷ್ಟು ಇದೆ, ಅದೇ ರೀತಿ ಬೆಲೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ನಾಮಫಲಕವನ್ನು ಅಳವಡಿಸಬೇಕು ಅಂತಕ್ಕಂಥ ಜಿಲ್ಲಾಡಳಿತದ ಒಂದು ಸೂಚನೆ, ಕಟ್ಟುನಿಟ್ಟಿನ ಸೂಚನೆ ಎಲ್ಲಿಯೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಎಲ್ಲಿಯೂ ಕೂಡ ಯಾವುದೇ ಒಂದು ನಾಮಫಲಕವನ್ನು ಹಾಕಲಾರದೆ ಆಟೋ LPG
ಬಂಕ್ಗಳ ಮಾಲೀಕರು ನಿರ್ಲಕ್ಷ್ಯ ಧೋರಣೆಯನ್ನು ಇಲ್ಲಿ ತೋರುತ್ತಾ ಇರುವಂಥದ್ದು. ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಕುರಿತಂತೆ ಖಡಕ್ ಸೂಚನೆಯನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಒಂದು ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಬೀರದಂತೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದರೂ ಕೂಡ ಆಟೋ ಚಾಲಕರಿಗೆ ಯಾವ ರೀತಿ ಸಂಕಷ್ಟ ಆಗ್ತಾ ಇದೆ ಅದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ನಾಮಫಲಕಗಳು ಕಾಣ್ತಾ ಇಲ್ಲ. ಒಂದು ಕಡೆ ಆಟೋ LPG ಗ್ಯಾಸ್ ಹಲವು ದಿನಗಳಿಗೆ ಅಂದರೆ ಒಂದು ವಾರಕ್ಕೊಮ್ಮೆ 4-5 ದಿನಗಳಿಗೊಮ್ಮೆ ಏನು ಬಂದು ಇಲ್ಲಿ ದಾಸ್ತಾನು ಕೂಡ ಆಗ್ತಾ ಇದೆ. ಆದರೆ ಒಂದು ರೀತಿ ಸಾರ್ವಜನಿಕರಿಗೆ ಆಟೋ ಚಾಲಕರಿಗೆ ಸಹಕಾರ ನೀಡುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಇಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ನಾಮಫಲಕಗಳನ್ನು ಇಲ್ಲಿ ಅಳವಡಿಸುವಂಥ ನಿಟ್ಟಿನಲ್ಲಿ ಬಂಕ್ಗಳ ಮಾಲೀಕರು ಇಲ್ಲಿ ಮುಂದಾಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ 21 ಆಟೋ LPG ಗ್ಯಾಸ್ಗಳು, ಅದೇ ರೀತಿ 11 CNG ಬಂಕ್ಗಳಿದ್ದಾವೆ. ಆದರೆ ಎಲ್ಲಿಯೂ ಕೂಡ ಈ ಒಂದು ಸೂಚನೆ ಪಾಲನೆ ಆಗದೇ ಇರುವುದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗುತ್ತೆ. ಇನ್ನಾದರೂ ಈ ಬಂಕ್ಗಳ ಮಾಲೀಕರು ಕಟ್ಟುನಿಟ್ಟಿನ ಸೂಚನೆಯನ್ನು ಪಾಲಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ದಿನೇ ದಿನೇ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಈ ಪರಿಪಾಟ್ಲನ್ನು ಎದುರಿಸಬೇಕಾಗಿದೆ. ಅದರಲ್ಲೂ ಆಟೋ ಚಾಲಕರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ವಾಣಿಜ್ಯಕರಿ ಹುಬ್ಬಳ್ಳಿ, ಅದೇ ರೀತಿ ಧಾರವಾಡ ಅಂದರೆ ಅವಳಿ ನಗರದಾದ್ಯಂತ ಆಟೋ LPG ಏನು ಗ್ಯಾಸ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಪ್ರತಿನಿತ್ಯವೂ ಕೂಡ ಜೀವನ ನಡೆಸೋದು ಕೂಡ ಕಷ್ಟ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದು ಕಡೆ ಈ ಒಂದು ಸಮಸ್ಯೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಈಗಾಗಲೇ ಸಭೆ ಮಾಡುವ ಮೂಲಕ LPG ಆಟೋ ಬಂಕ್ಗಳ ಒಂದು ಮಾಲೀಕರಿಗೆ ಒಂದು ಖಡಕ್ ಸೂಚನೆಯನ್ನು ನೀಡಿದೆ. ಆದರೆ ಆ ಸೂಚನೆಗಳು ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಾ ಇದ್ದಾವೆ ಅಂತಕ್ಕಂಥದ್ರ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮೂಲಕ ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿದೆ. ಸದ್ಯ ನಾನೀಗ ಸ್ಟೇಷನ್ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಆಟೋ ಗ್ಯಾಸ್ ಬಂಕ್ ಎದುರುಗಡೆ ಇದ್ದೀನಿ. ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸೋನಲ್ ಅವರು ಈಗಾಗಲೇ ಆಟೋ ಗ್ಯಾಸ್ ಬಂಕ್ಗಳ ಮಾಲೀಕರಿಗೆ ಒಂದು ಖಡಕ್ ಸೂಚನೆಯನ್ನು ನೀಡಿರುವಂಥದ್ದು. ಯಾಕಂದರೆ ಆಟೋ ಗ್ಯಾಸ್ LPG ಒಂದು ಕೊರತೆ ಹಿನ್ನೆಲೆಯಲ್ಲಿ, ಸಾಕಷ್ಟು ಅಭಾವದ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಅದೇ ರೀತಿ ಸಾರ್ವಜನಿಕರಿಗೆ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ 4-5 ದಿನಗಳಿಗೊಮ್ಮೆ, ಒಂದು ವಾರಕ್ಕೊಮ್ಮೆ ಏನು ದಾಸ್ತಾನು ಬರ್ತಾ ಇದೆ, ಆ ದಾಸ್ತಾನಿಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರಲ್ಲಿ ಸಾಕಷ್ಟು ಆಕ್ರೋಶ ಮನೆ ಮಾಡಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಸೂಚನೆ ಅನ್ವಯ ಅಂದರೆ ದಾಸ್ತಾನು ಎಷ್ಟು ಇದೆ, ಅದೇ ರೀತಿ ಬೆಲೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ನಾಮಫಲಕವನ್ನು ಅಳವಡಿಸಬೇಕು ಅಂತಕ್ಕಂಥ ಜಿಲ್ಲಾಡಳಿತದ ಒಂದು ಸೂಚನೆ, ಕಟ್ಟುನಿಟ್ಟಿನ ಸೂಚನೆ ಎಲ್ಲಿಯೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಎಲ್ಲಿಯೂ ಕೂಡ ಯಾವುದೇ ಒಂದು ನಾಮಫಲಕವನ್ನು ಹಾಕಲಾರದೆ ಆಟೋ LPG ಬಂಕ್ಗಳ ಮಾಲೀಕರು ನಿರ್ಲಕ್ಷ್ಯ ಧೋರಣೆಯನ್ನು ಇಲ್ಲಿ ತೋರುತ್ತಾ ಇರುವಂಥದ್ದು. ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಕುರಿತಂತೆ ಖಡಕ್ ಸೂಚನೆಯನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಒಂದು ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಬೀರದಂತೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದರೂ ಕೂಡ ಆಟೋ ಚಾಲಕರಿಗೆ ಯಾವ ರೀತಿ ಸಂಕಷ್ಟ ಆಗ್ತಾ ಇದೆ ಅದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ನಾಮಫಲಕಗಳು ಕಾಣ್ತಾ ಇಲ್ಲ. ಒಂದು ಕಡೆ ಆಟೋ LPG ಗ್ಯಾಸ್ ಹಲವು ದಿನಗಳಿಗೆ ಅಂದರೆ ಒಂದು ವಾರಕ್ಕೊಮ್ಮೆ 4-5 ದಿನಗಳಿಗೊಮ್ಮೆ ಏನು ಬಂದು ಇಲ್ಲಿ ದಾಸ್ತಾನು ಕೂಡ ಆಗ್ತಾ ಇದೆ. ಆದರೆ ಒಂದು ರೀತಿ ಸಾರ್ವಜನಿಕರಿಗೆ ಆಟೋ ಚಾಲಕರಿಗೆ ಸಹಕಾರ ನೀಡುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಇಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂಥ ನಾಮಫಲಕಗಳನ್ನು ಇಲ್ಲಿ ಅಳವಡಿಸುವಂಥ ನಿಟ್ಟಿನಲ್ಲಿ ಬಂಕ್ಗಳ ಮಾಲೀಕರು ಇಲ್ಲಿ ಮುಂದಾಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ 21 ಆಟೋ LPG ಗ್ಯಾಸ್ಗಳು, ಅದೇ ರೀತಿ 11 CNG ಬಂಕ್ಗಳಿದ್ದಾವೆ. ಆದರೆ ಎಲ್ಲಿಯೂ ಕೂಡ ಈ ಒಂದು ಸೂಚನೆ ಪಾಲನೆ ಆಗದೇ ಇರೋದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗುತ್ತೆ. ಇನ್ನಾದರೂ ಈ ಬಂಕ್ಗಳ ಮಾಲೀಕರು ಕಟ್ಟುನಿಟ್ಟಿನ ಸೂಚನೆಯನ್ನು ಪಾಲಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.